ಏನ್ ಮಾಡಿದ್ರಿ ನೀವು? ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ಮೊದಲನೇ ಒಂದು ಸರ್ಕಾರ ಹೆಗ್ಡೆಯವ್ರನ್ನ ನಾವು ಮಾಡಿದಾಗ ಬಿಜೆಪಿ ಸಂಬಂಧದಲ್ಲಿ ಇವ್ರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಮಾಡಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ. ಅದಾದ್ಮೇಲೆ 2ನೇ ಬಾರಿಗೆ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ ಫಿಶರೀಸ್ ಯಾವ್ದು ಕೊಟ್ಟರು ಏನಾದ್ರು ಇರಲಿ, ಅವ್ರೇನಾದ್ರು ಹಣಕಾಸಿನ ಮಂತ್ರಿ ಮಾಡಿದ್ರ? ಬೊಮ್ಮಾಯಿಯವರು ಹಣಕಾಸಿನ ಮಂತ್ರಿ ಮಾಡಿದ್ರ? ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟು ಅಲ್ಲ. ಮೈಸೂರಲ್ಲಿ ಎರಡು ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ ನನಗೆ. ನಾನು ಇವರನ್ನ ಹಣಕಾಸಿನ ಮಂತ್ರಿ ಮಾಡಿ, ಅಯ್ಯೋ ಅವತ್ತೇನಿದ್ರು ಪರಿಸ್ಥಿತಿ? ವೀರಪ್ಪ ಮೊಯ್ಲಿಯವರು ಅಧಿಕಾರ ಬಿಡಬೇಕಾದ್ರೆ ಫೇರ್ಲೆಸ್ ಕಂಪನಿಯಿಂದ 2 ಕೋಟಿ ರೂಪಾಯಿ ಸಾಲ ತಂದು 200 ಕೋಟಿ ಸಾಲ ತಂದು ಸರ್ಕಾರಿಯ ನೌಕರರ ಸಂಬಳ ಕೊಡ್ತಾ ಇದ್ರು. ಖಜಾನೆ ಖಾಲಿಯಾಗಿ ಆ ಸಂದರ್ಭದಲ್ಲಿ ಇವ್ರನ್ನ ಹಣಕಾಸಿನ ಮಂತ್ರಿ ಮಾಡಿ, ಇವ್ರ ದೇಣಿಗೆ ಏನು ಅವತ್ತು ಕೂಡ ಆ ಪುಸ್ತಕ ಕೂಡ ಬತ್ತಿಗೆ. ಈ ಪುಸ್ತಕದಲ್ಲಿ ಓದ್ಬೇಕು ನೀವು. ನನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಯಾವನು ಶಾಸಕನಾಗಬೇಕು ಅಂತಿದ್ದಾರೋ, ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು 60 ಕಡೆನೋ 68 ಕಡೆನೋ ಸುರೇಶ್ ಬಾಬು ಅವರು ಹೋರಾಟ ಮಾಡಿದ್ದಾರೆ. 8 ಜನ ಓದಿದಿರಿ ನೀವು? ಎಷ್ಟು ಜನ ಓದಿದಿರಿ? ಈ ಒಂದು ಯೋಜನೆಗೆ ನಾನು ಹಣವನ್ನ ಕೂಡಿಸ್ಲಿಕ್ಕೆ ವರ್ಷಕ್ಕೆ 1000 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತೇಳಿ ಇರಲಿ ನಾನು ಡಿಕ್ಲೇರ್ ಮಾಡಿದೆ. ಈ ಮನುಷ್ಯನ್ ಕೇಳಲಿಲ್ಲ, ನಾನೇ ಡಿಕ್ಲೇರ್ ಮಾಡಿ ವರ್ಷಕ್ಕೆ 1000 ಕೋಟಿ ಖರ್ಚು ಮಾಡದೇ ಇದ್ರೆ 2000 ಮೇ 31ಕ್ಕೆ ಬಚಾವತ್ ಅವಾರ್ಡ್ನ ತೀರ್ಮಾನ ಅಂತ್ಯ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.